ಓಂ ಶಾಂತಿ. 16/6/69 ಇಸ್ವಿಯ ಅವ್ಯಕ್ತ ಮುರಳಿಯ ನಂತರ ಪಾರ್ಟಿಗಳ ಜೊತೆಗೆ ಅವ್ಯಕ್ತ ಬಾಪ್ದಾದಾರವರು ಮಾತಾಡ್ತಾ ಇದ್ದಾರೆ. ನಿನ್ನೆ ದಿನ ಅದರಲ್ಲಿ ಒಂದು ಪಾಯಿಂಟ್ ಕೇಳಿದ್ವಿ. ಈ ಪಾಠಶಾಲೆಗೆ ನೀವು ಬರುವುದೇ ಮರುಜನ್ಮ ಪಡ್ಕೊಳ್ಳಿಕ್ಕಾಗಿ. ಮರುಜನ್ಮಧಾರಿ ಆಗುವುದು ಅಂದರೆ ಹಳೆ ದೇಹ, ಹಳೆ ಸಂಬಂಧದಿಂದ ಸಂಪೂರ್ಣ ನಿರ್ಲಿಪ್ತ ಆಗೋದು ಅಂತ ಬಾಬಾ ಹೇಳಿದರು. ಹಳೆ ಸ್ವಭಾವ ಸಂಸ್ಕಾರ ಅಂದರೆ ಅದು ಶೂದ್ರ ಜೀವನದ ಸ್ವಭಾವ ಸಂಸ್ಕಾರ. ಅದನ್ನು ನೀವು ಸಂಕಲ್ಪದಿಂದನೂ ಟಚ್ ಮಾಡಬಾರ್ದು. ಈಗ ನೀವು ಸಂಗಮ ಯುಗದ ಬ್ರಾಹ್ಮಣ ಆಗಿದ್ದೀರಿ. ಈ ಬ್ರಾಹ್ಮಣರ ಸ್ವಭಾವ ಸಂಸ್ಕಾರ ನಿಮ್ಮಲ್ಲೀಗ ಇರಬೇಕು ಅಂತ ಬಾಬಾ ಹೇಳಿದರು. ಅದೇ ಮುರಳಿಯಲ್ಲಿ 2ನೇ ಪಾಯಿಂಟ್ ಇದೆ. ಪಾರ್ಟಿಗಳ ಜೊತೆಗೆ ಬಾಬಾ ಮಾತಾಡುವಾಗ 2ನೇ ಗ್ರೂಪ್ ಜೊತೆಗೆ ಬಾಬಾ ಮಾತಾಡ್ತಿದ್ದಾರೆ. सर्विस की सफलता का मुख्य गुण कौन सा है? ಸೇವೆಯಲ್ಲಿ ಸಫಲತೆಗೆ ಬೇಕಾದ ಮುಖ್ಯ ಗುಣ ಯಾವುದಾಗಿದೆ? ಸೇವೆಯಲ್ಲಿನೂ ನಾನು ನಿಮಿತ್ತ ಮಾತ್ರ ಆಗಿದ್ದೇನೆ ಅಂತ ತಿಳ್ಕೊಂಡು ನಮ್ರತೆಯ ಗುಣದಿಂದ ನೀವು ಸೇವೆ ಮಾಡಿದರೆ ಎಲ್ಲರೂ ನಿಮ್ಮ ಮುಂದೆ ನಮನ ಮಾಡ್ತಾರೆ. जो खुद झुकता है उसके आगे सभी झुकते. ಯಾರು ಸ್ವತಃ ಬಾಗ್ತಾರೆ ಅವರ ಮುಂದೆ ಎಲ್ಲರೂ ಬಾಗ್ತಾರೆ. ನಿಮಿತ್ತ ಸಮಜ್ಕರ್ ಕಾರ್ಯ ಕರ್ನಾ ಹೈ. ನಿಮಿತ್ತ ಆಗಿ ಕಾರ್ಯ ಮಾಡ್ರಿ. ಜೈಸೆ ಬಾಪ್ शरीर का आधार निमित्त मात्र लेते हैं, वैसे आप समझो कि निमित्त मात्र शरीर का आधार लिया है. ಹೇಗೆ ಬಾಬಾ ನಿಮಿತ್ತ ಮಾತ್ರ ಬ್ರಹ್ಮ ತಂದೆಯ ದೇಹವನ್ನು ಆಧಾರವನ್ನಾಗಿ ಪಡ್ಕೊಳ್ತಾರೆ. ನಿಮಿತ್ತ ಮಾತ್ರ ಆ ದೇಹ ಸ್ವಲ್ಪ ಸಮಯಕ್ಕಾಗಿ ಆಧಾರ ಮಾಡಿಕೊಳ್ತಾರೆ. ನಂದೇ ದೇಹ ಅಂತ ಕೂತ್ಕೊಳ್ಳೋದಿಲ್ಲ ಈ ದೇಹದಲ್ಲಿ ಶಿವಬಾಬಾ. ಹಾಗೆ ಬಾಬಾ ಹೇಳ್ತಾರೆ, ನೀವು ಸಹ ನಿಮ್ಮ ದೇಹದಲ್ಲಿ ಸೇವಾ ಕಾರ್ಯಕ್ಕಾಗಿ ಅವತರಿತ ಆಗಿದ್ದೀರಿ, ನಿಮಿತ್ತ ಆಗಿದ್ದೀರಿ ಅಂತ ತಿಳ್ಕೊಳ್ಳಿ. ದೇಹದ ಆಧಾರವನ್ನು ಪಡ್ಕೊಂಡು ನಾವು ಸೇವೆ ಮಾಡ್ತಿದ್ದೀವಿ ಅಂತ ತಿಳ್ಕೋಬೇಕು. एक तो शरीर को निमित्त मात्र समझना और दूसरा सर्विस में अपने को निमित्त समझना, तब नम्रता आएगी. ಒಂದು ಶರೀರದಲ್ಲಿ ನಾನು ಸೇವೆಗಾಗಿ ನಿಮಿತ್ತ ಮಾತ್ರ ಇದ್ದೀನಿ ಅಂತ ತಿಳ್ಕೊಳ್ಳೋದು. ಬಾಬಾ ಸೇವೆಗಾಗಿ ನನ್ನನ್ನು ಈ ದೇಹದಲ್ಲಿ ಇಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋದು. 2ನೇದು, ಸೇವೆ ಮಾಡುವಾಗಲೂ ನಾನು ಮಾಡಿದೆ, ನನ್ನ ಬುದ್ಧಿವಂತಿಕೆ, ನನ್ನ ಜ್ಞಾನ, ನನ್ನ ಯೋಗ, ನನ್ನ ವಿಚಾರಗಳು, ನನ್ನ ಭಾಷಣ, ನನ್ನ ಪ್ಲ್ಯಾನಿಂಗ್ ಅಂತ ನನ್ನತನ ಬರಬಾರದು. ನಿಮಿತ್ತ ಭಾವನೆಯಿಂದ ಸೇವೆ ಮಾಡಬೇಕು. ಆಗ ಮಾತ್ರ ನಿಮ್ಮಲ್ಲಿ ನಮ್ರತೆ ಬರ್ತದೆ ಅಂತ ಬಾಬಾ ಹೇಳ್ತಿದ್ದಾರೆ. ಫಿರ್ ದೇಖೋ ಸಫಲತಾ ಆಪ್ಕೆ ಆಗೆ ಚಲೇಗಿ. ನಿಮಿತ್ತ ಭಾವನೆಯಿಂದ ನೀವು ಸೇವೆ ಮಾಡಿರಿ, ನೋಡಿ ಸಫಲತೆ ಹೇಗೆ ನಿಮ್ಮ ಕೊರಳಿನ ಹಾರ ಆಗಿಬಿಡ್ತದೆ. ಸಫಲತೆ ನಿಮ್ಮ ಜನ್ಮಸಿದ್ಧ ಅಧಿಕಾರ ಆಗಿಬಿಡ್ತದೆ. ಜೈಸೆ ಬಾಪ್ ದಾದಾ ಟೆಂಪ್ರರಿ ದೇಹ ಮೇ ಆತೆ ಹೈ, ಐಸೆ ದೇಹಕೋ ನಿಮಿತ್ತ ಆಧಾರ ಸಮझो. ಹೇಗೆ ಬಾಬಾ ತಾತ್ಕಾಲಿಕವಾಗಿ ಸ್ವಲ್ಪ ಸಮಯಕ್ಕಾಗಿ ಮಾತ್ರ ಈ ದೇಹದಲ್ಲಿ ಬರ್ತಾರೆ, ಹಾಗೆ ನೀವು ಸಹ ನಿಮ್ಮ ದೇಹ ನಿಮಗೆ ಸೇವೆ ಮಾಡಲಿಕ್ಕಾಗಿ ಸಿಕ್ಕಿರುವಂತಹ
ಒಂದು ಸಾಧನ ಅಂತ ತಿಳ್ಕೊಳ್ಳಿ, ಒಂದು ಆಧಾರ ಅಂತ ತಿಳ್ಕೊಳ್ಳಿ. बाप दादा की देह में अटैचमेंट होती है क्या? ಶಿವಬಾಬೋರ್ಗೆ ಬ್ರಹ್ಮ ತಂದೆಯ ದೇಹದ ಮೇಲೆ ಮೋಹ ಬರಲಿಲ್ಲ. ಈಗ ಬಾಪ್ ದಾದಾ ಇಬ್ಬರೂ ಸೇರಿ ಗುಲ್ಜಾರ್ ದಾದಿಯವರ ಶರೀರದಲ್ಲಿ ಬರ್ತಾರೆ. ಅವರಿಬ್ಬರಿಗೂ ಗುಲ್ಜಾರ್ ದಾದಿಯವರ ದೇಹದ ಮೇಲೇನೋ ಮೋಹ ಮಮತ್ವ ಬರಲಿಲ್ಲ. ಬರ್ತಾರೆ, ಕೆಲಸ ಮಾಡ್ತಾರೆ, ಪಾಠ ಹೇಳ್ತಾರೆ, ಹೋಗಿಬಿಡ್ತಾರೆ, ಡಿಟ್ಯಾಚ್ ಆಗಿಬಿಡ್ತಾರೆ. ಅಟ್ಯಾಚ್ಮೆಂಟ್ನಲ್ಲಿ ಬರೋದಿಲ್ಲ, ಮೋಹ ಮಮತ್ವಕ್ಕೆ ಒಳಗಾಗೋದಿಲ್ಲ. आधार समझने से अधीन नहीं होंगे. ಬಾಪ್ ದಾದಾ ಇಬ್ಬರೂ ಸಹ ಗುಲ್ಜಾರ್ ದಾದಿಯವರ ದೇಹ ನಿಮಿತ್ತ ಆಧಾರ ಅಂತ ಹಿಡ್ಕೊಂಡಿರ್ತಾರೆ. ಸ್ವಲ್ಪ ಸಮಯಕ್ಕಾಗಿ ಅದನ್ನು ಉಪಯೋಗಿಸ್ಕೊಳ್ತಾರೆ. ಹಾಗೆ ಶಿವಬಾಬಾನು ಬ್ರಹ್ಮ ತಂದೆಯ ದೇಹದಲ್ಲಿ ಬರ್ತಿದ್ರು, ನಿಮಿತ್ತ ಮಾತ್ರ ಅದು ಒಂದು ಸಾಧನ ಅಂತ ತಿಳ್ಕೊಂಡಿರ್ತಿದ್ರು. ಮಾತಾಡಲಿಕ್ಕೆ ಒಂದು ಮೈಕ್ ಬೇಕು ಅಂತ ಬರ್ತಿದ್ರು. ಸ್ವಲ್ಪ ಸಮಯಕ್ಕಾಗಿ ಆಧಾರವನ್ನು ಹಿಡ್ಕೊಂಡು ಸೇವೆ ಮಾಡ್ತಿದ್ರು, ನಂತರ ಡಿಟ್ಯಾಚ್ ಆಗಿಬಿಡ್ತಿದ್ರು. ಐಸೆ ಅಭಿ ದೇಹಕ್ಕೆ ಅಧೀನ್ ಹೋತೆ ಹೋ, ಫಿರ್ ದೇಹಕ್ಕೋ ಅಧೀನ್ ಕರೆಂಗೆ. ನೀವು ಸಹ ಈಗ ಇನ್ನೂ ನೀವು ನಿಮ್ಮ ದೇಹಕ್ಕೆ ಅಧೀನ ಆಗ್ತಾ ಇದ್ದೀರಿ. ಮುಂದೆ ದೇಹ ನಿಮ್ಮ ಅಧೀನದಲ್ಲಿ ಇರಬೇಕು. ನೀವೀಗ ದೇಹ ಹೇಳ್ದಂಗೆ ನೀವು ಕೇಳ್ತಾ ಇದ್ದೀರಿ. ಮುಂದೆ ನೀವು ಹೇಳ್ದಂಗೆ ನಿಮ್ಮ ದೇಹ ಕೇಳಬೇಕು. ನಿಮ್ಮ ಇಂದ್ರಿಯಗಳು ನಿಮ್ಮ ಮಾತನ್ನು ಕೇಳಬೇಕು. ಈಗ ನೋಡ್ರಿ, ಕಣ್ಣು ಹೇಳ್ತದೆ ಇದು ನೋಡಬೇಡ ಅಂತ, ಆತ್ಮ ಹೇಳ್ತದೆ ಇದು ನೋಡಬೇಡ ಅಂತ. ಕಣ್ಣು ಹೇಳ್ತದೆ ಸ್ವಲ್ಪ ನೋಡು ಅಂತ, ಆತ್ಮ ಹೇಳ್ತದೆ ಇದು ತಿನ್ನಬೇಡ ಅಂತ. ಬಾಯಿ ಏನು ಹೇಳ್ತದೆ? ಎಲ್ಲರೂ ತಿಂತಾರೆ, ತಿನ್ನು, ಒಂದು ಗುಳಿಗೆ ತೊಗೊಂಡ್ರಾಯ್ತು ಮೇಲೆ. ಅಂದರೆ ಈ ಇಂದ್ರಿಯಗಳು ಹೇಳ್ದಂಗೆ ಈಗ ನಾವು ನಡೀತಾ ಇದ್ದೀವಿ. ನಾನು ಹೇಳ್ದಂಗೆ ಇಂದ್ರಿಯಗಳು ಕೇಳ್ತಾ ಇಲ್ಲ. ಆತ್ಮ ಹೇಳ್ತದೆ ವ್ಯರ್ಥ ಕೇಳಬೇಡ, ಅವ್ರಿವ್ರ ಸುದ್ದಿ ನಿನಗೆ ಬೇಕಿಲ್ಲ ಅಂತ. ಕಿವಿ ಏನು ಹೇಳ್ತದೆ? ಸ್ವಲ್ಪ ಕೇಳೋಣ, ಎಲ್ಲ ಸುದ್ದಿಗಳು ಬೇಕು ನಮಗೆ ಅಂತದೆ ಕಿವಿ. ಹಾಗೆ ಕರ್ಮ ಇಂದ್ರಿಯಗಳಿಗೆ ನಾವು ದಾಸ ಆಗಿಬಿಟ್ಟಿದ್ದೀವಿ ಈಗ. ಆದರೆ ವಾಸ್ತವಿಕವಾಗಿ ಕರ್ಮ ಇಂದ್ರಿಯಗಳು ನಮ್ಮ ಅಧೀನದಲ್ಲಿ ಇರಬೇಕು. ನಾವು ಅದಕ್ಕೆ ರಾಜ ಆಗಬೇಕು. ಈಗ ಆತ್ಮನೇ ದಾಸ ಆಗಿದೆ, ಕರ್ಮೇಂದ್ರಿಯಗಳ ರಾಜ್ಯ ಅಂದರೆ ಪ್ರಜಾರಾಜ್ಯ ನಡೆದಿದೆ ನಮ್ಮ ದೇಹದಲ್ಲಿ. ಅದಕ್ಕೆ ಬಾಬಾ ಹೇಳ್ತಾರೆ, ಇನ್ನೂ ನೀವು ದೇಹಕ್ಕೆ ಅಧೀನ ಆಗ್ತಾ ಇದ್ದೀರಿ, ಮುಂದೆ ದೇಹ ನಿಮ್ಮ ಅಧೀನದಲ್ಲಿ ಇರಬೇಕು. ಇಂಥದ್ದು ನೋಡಬೇಡ ಅಂತ ಆತ್ಮ ಹೇಳ್ತಿದ್ದಂಗೆ ನೀವು ಅದನ್ನು ಸ್ಟಾಪ್ ಮಾಡಬೇಕು. ಕೇಳಬೇಡ ಅಂದಾಗ ಕೇಳೋದನ್ನು ಬಿಟ್ಟುಬಿಡಬೇಕು. ಮಾಡಬೇಡ ಅಂದಾಗ ಬಿಟ್ಟುಬಿಡ್ಬೇಕು. ಇದು ತಪ್ಪು, ಇದು ಮಾಡಬೇಡ ಅಂತ ಆತ್ಮ ಎಚ್ಚರಿಕೆ ಕೊಡ್ತದೆ. ಕೈ ಮಾತು ಕೇಳೋದಿಲ್ಲ. ಆದರೆ ಮುಂದೆ ಏನಾಗಬೇಕು? ನಾನು ಹೇಳ್ದಂಗೆ ನನ್ನ ಕರ್ಮ ಇಂದ್ರಿಯಗಳು ಕೆಲಸ ಮಾಡಬೇಕು. ಅಂಥ ಒಂದು ಸ್ಥಿತಿ ನಿಮ್ಮಲ್ಲಿ ಬರಬೇಕಾಗಿದೆ. ಮೂರನೇ ಪಾಯಿಂಟ್, गायन है दृष्टि से सृष्टि बनती है. कौन सी सृष्टि बनती है और कब बनती? ದೃಷ್ಟಿಯಿಂದ ಸೃಷ್ಟಿ ನಿರ್ಮಾಣ ಆಗ್ತದೆ ಅಂತ ಹೇಳ್ತಾರೆ. ಹಾಗಾದರೆ ನಮ್ಮ ದೃಷ್ಟಿಯಿಂದ ಯಾವ ಸೃಷ್ಟಿಯ ನಿರ್ಮಾಣ ಆಗ್ತದೆ? ಯಾವ ಸಮಯದಲ್ಲಿ ನಿರ್ಮಾಣ ಆಗ್ತದೆ? दृष्टि और सृष्टि का ही गायन क्यों है? ಮುಖ ಕಾ ಗಾಯನ್ ಕ್ಯೋ ನಹಿ? ದೃಷ್ಟಿ ಮತ್ತು ಸೃಷ್ಟಿಯ ಬಗ್ಗೆನೇ ಗಾಯನ ಇದೆ. ದೃಷ್ಟಿಯಿಂದ ಸೃಷ್ಟಿ ಪರಿವರ್ತನೆ ಅಂತ ಗಾಯನ ಇದೆ. ಮುಖದಿಂದ ಸೃಷ್ಟಿಯ ಪರಿವರ್ತನೆ ಅಂತ ಗಾಯನ ಇಲ್ಲ. ಯಾಕೆ? ಸಂಗಮ್ ಪರ್ ಪಹಲೆ ಪಹಲೆ ಕ್ಯಾ ಬದಲಿ ಕರ್ತೆ? ವಾಣಿಯಿಂದ ಸೃಷ್ಟಿಯ ನಿರ್ಮಾಣ ಅಂತಲೂ ಹೇಳಿಲ್ಲ, ದೃಷ್ಟಿಯಿಂದ ಸೃಷ್ಟಿಯ ನಿರ್ಮಾಣ ಅಂತ ಹೇಳಿ. ಯಾಕೆ ಅಂದರೆ ಸಂಗಮ ಯುಗದಲ್ಲಿ ಮೊದಲು ನಾವು ನಮ್ಮ ದೃಷ್ಟಿಯನ್ನೇ ಪರಿವರ್ತನೆ ಮಾಡ್ಕೋಬೇಕು. ಪಹಲಾ ಪಾಠ ಕ್ಯಾ ಪಢಾತೆ? ಭಾಯಿ ಭಾಯಿ ಕಿ ದೃಷ್ಟಿ ಸೇ ದೇಖೋ. ಬಾಬಾ ನಮಗೆ
ಮೊದಲನೇ ಪಾಠ ಏನು ಓದಿಸ್ತಾರೆ? ಸೋದರ ಸೋದರರ ದೃಷ್ಟಿಯಿಂದ ನೋಡ್ರಿ. ಆತ್ಮ ನೀವು ಸೋದರ ಸೋದರರಾಗಿದ್ದೀರಿ. भाई भाई की दृष्टि अर्थात पहले दृष्टि को बदलने से सब बातें बदल जाती. ಶಿವಬಾಬಾ ಸಂಗಮ ಯುಗದಲ್ಲಿ ಮೊದಲು ನಮ್ಮ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಹೇಳ್ತಾರೆ. ದೃಷ್ಟಿ ಪರಿವರ್ತನೆಯಿಂದ ಎಲ್ಲವೂ ಪರಿವರ್ತನೆ ಆಗಿಬಿಡ್ತದೆ. इसलिए गायन है दृष्टि से सृष्टि बनती है. ಅದಕ್ಕಾಗಿ ಗಾಯನ ಇದೆ, ದೃಷ್ಟಿಯಿಂದ ಸೃಷ್ಟಿಯ ನಿರ್ಮಾಣ ಅಂಥೇಳಿ. जब आत्मा को देखते हैं तब यह सृष्टि पुरानी देखने में आती है. ಯಾವಾಗ ನಾವು ಆತ್ಮ ಆಗಿ ಆತ್ಮರನ್ನು ನೋಡ್ತೀವಿ, ಆಗ ಈ ಜಗತ್ತು ನಮಗೆ ಹಳೆಯ ಜಗತ್ತನ್ನಾಗಿ ಕಾಣಿಸ್ತದೆ, ಹಳೆಯ ರೂಪದಲ್ಲಿ ಕಾಣಿಸ್ತದೆ. पुरुषार्थ भी मुख्य इस चीज़ का ही है, दृष्टि बदलने का. ಈ ಹಳೆ ವಸ್ತುಗಳನ್ನು ನೋಡೋದೇ ಬೇಡ ಅಂತಾರೆ ಬಾಬಾ. ನೋಡಬೇಡ್ರಿ, ಆತ್ಮನನ್ನು ನೋಡ್ರಿ, ದಿವ್ಯ ನೇತ್ರದಿಂದ ಹೊಸ ಜಗತ್ತನ್ನು ನೋಡ್ರಿ. ಹೀಗೆ ಯಾವಾಗ ನೀವು ದೃಷ್ಟಿ ಪರಿವರ್ತನೆಯ ಪುರುಷಾರ್ಥ ಮಾಡ್ತೀರಿ, ಆಗ ಸೃಷ್ಟಿಯು ಏನಾಗ್ತದೆ? ಪರಿವರ್ತನೆ ಆಗ್ತದೆ. जब यह दृष्टि बदल जाती है तो स्थिति और परिस्थिति भी बदल जाती है. ಯಾವಾಗ ದೃಷ್ಟಿ ಬದಲಾಗ್ತದೆ, ಆಗ ಸ್ಥಿತಿ ಮತ್ತು ಪರಿಸ್ಥಿತಿಯೂ ಸಹ ಬದಲಾಗ್ತದೆ. दृष्टि बदलने से गुण और कर्म आपे ही बदल जाते. ಯಾವಾಗ ನಮ್ಮ ದೃಷ್ಟಿ ಬದಲಾಗ್ತದೆ, ಆಗ ದೃಷ್ಟಿ ಪರಿವರ್ತನೆಯ ಆಧಾರದಿಂದ ಗುಣನೂ ಪರಿವರ್ತನೆ ಆಗ್ತದೆ, ಕರ್ಮಗಳು ಪರಿವರ್ತನೆ ಆಗ್ತವೆ. ಯಹ ಆತ್ಮಿಕ ದೃಷ್ಟಿ ನ್ಯಾಚುರಲ್ ಹೋ ಜಾಯ. ಅಂತಹ ಒಂದು ಆತ್ಮಿಕ ದೃಷ್ಟಿ, ಪವಿತ್ರ ದೃಷ್ಟಿ ನಮ್ಮಲ್ಲಿ ಸಹಜ ಸ್ವಾಭಾವಿಕವಾಗಿ ಬರಬೇಕು. ನಾಲ್ಕನೇದು, संगम युग पर अपना राजा बनता है जो वह प्रजा का भी राजा बन सकता है. जो यहाँ अपना राजा नहीं, वह वहाँ प्रजा का राजा भी नहीं बन सकता है. ಸಂಗಮ ಯುಗದಲ್ಲಿ ಯಾರು ಸ್ವರಾಜ್ಯ ಅಧಿಕಾರಿ ಆಗ್ತಾರೆ? ಸ್ವ ಅಂದರೆ ಆತ್ಮ. ಈ ಕರ್ಮ ಇಂದ್ರಿಯಗಳ ಪ್ರಜೆಗಳ ಮೇಲೆ ಯಾರು ಸ್ವತಃ ಆತ್ಮರಾಜ ಆಗ್ತಾರೆ, ಅವರು ಭವಿಷ್ಯದಲ್ಲಿ ಪ್ರಜೆಗಳನ್ನು ಆಳುವಂತಹ ರಾಜ್ಯ ಅಧಿಕಾರಿ ಆಗ್ತಾರೆ. ಅಲ್ಲಿಯೂ ಸಹ ಅವರು ರಾಜ ಆಗ್ತಾರೆ. ಯಾರು ಇಲ್ಲಿ ರಾಜ ಆಗಿರೋದಿಲ್ಲ, ಅವರು ಅಲ್ಲಿಯೂ ಸಹ ರಾಜ ಆಗೋದಿಲ್ಲ. संगम युग पर ही सभी संस्कारों का बीज पड़ता है. ಸಂಗಮ ಯುಗದಲ್ಲಿಯೇ ಎಲ್ಲ ಸಂಸ್ಕಾರಗಳ ಬೀಜ ಹಾಕಲ್ಪಡ್ತದೆ. ಬೀಜ ಹಾಕಿಕೊಳ್ಳೋದು ಸಂಗಮ ಯುಗದಲ್ಲಿ, ವೃಕ್ಷ ಹುಟ್ಟೋದು ಸತ್ಯಯುಗದಲ್ಲಿ. ರಾಜ ಆಗುವ ಸಂಸ್ಕಾರದ ಬೀಜ ಇಲ್ಲೇ ಹಾಕೋಬೇಕು. ನಾವು ನಮ್ಮಲ್ಲಿ ಅದನ್ನು ಧಾರಣೆ ಮಾಡ್ಕೋಬೇಕು. यहाँ के बीज के सिवाय भविष्य का वृक्ष पैदा हो नहीं सकता. ಇಲ್ಲಿ ರಾಜ ಆಗೋರು ಅಲ್ಲೂ ರಾಜ ಆಗ್ತಾರೆ. ಹಾಗಾದರೆ ರಾಜ ಆಗುವ ಸಂಸ್ಕಾರದ ಬೀಜ ಆತ್ಮದಲ್ಲಿ ಸಂಗಮ ಯುಗದಲ್ಲಿನೇ ನಾವು ಹಾಕೋಬೇಕು. ಆಗ ನಾವು ಭವಿಷ್ಯದಲ್ಲಿ ರಾಜ ಆಗ್ತೀವಿ. ಇಲ್ಲಿ ಬೀಜ ಹಾಕದೇನೆ ಭವಿಷ್ಯದ ವೃಕ್ಷ ಹುಟ್ಟೋದಿಲ್ಲ ಅಂತ ಹೇಳ್ತಾರೆ ಬಾಬಾ. यहाँ बीज न डालेंगे तो फूल कहाँ से निकलेगा. ಸಂಗಮ ಯುಗದಲ್ಲಿ ಬೀಜ ಹಾಕಬೇಕು, ಸತ್ಯಯುಗದಲ್ಲಿ ಫಲಪುಷ್ಪಗಳನ್ನು ಪಡ್ಕೋಬೇಕು. ಬೀಜನೇ ಹಾಕಿಲ್ಲ ಅಂದರೆ ಫಲ ಹೇಗೆ ಸಿಗ್ತದೆ? ಹೂಗಳು ಹೆಂಗೆ ಸಿಗ್ತವೆ? ವೃಕ್ಷ ಹೇಗೆ ಹುಟ್ಕೊಳ್ತದೆ? यहाँ अपना राजा बनने से क्या होगा.
ಇಲ್ಲಿ ರಾಜ ಆಗೋದ್ರಿಂದ ಏನಾಗ್ತದೆ? अपने को अधिकारी समझेंगे। अधिकारी बनने के लिए ಉದಾರ ಚಿತ್ತ का ವಿಶೇಷ ಗುಣ चाहिए। ರಾಜ ಆಗೋದಂದ್ರೆ ಏನು? ಅಧಿಕಾರಿ ಆಗೋದು. ಅಧಿಕಾರಿಯಾಗಿ ಕೆಲಸ ಮಾಡೋದು, ಪುರುಷಾರ್ಥ ಮಾಡೋದು. ನಾನು ಸ್ವರಾಜ್ಯ ಅಧಿಕಾರಿ ಆತ್ಮ, ಸ್ವರ್ಗದ ಅಧಿಕಾರಿ ಆತ್ಮ, ಪರಮಾತ್ಮನ ಖಜಾನೆಗೆ ಅಧಿಕಾರಿ ಆತ್ಮ, ಕರ್ಮ ಇಂದ್ರಿಯಗಳಿಗೆ ಅಧಿಕಾರಿ ಆತ್ಮ ಅನ್ನೋದನ್ನು ನೆನ್ಪಿಟ್ಕೊಂಡು ಪ್ರತಿಯೊಂದು ಕೆಲಸ ಮಾಡೋದು. ಯಾರು ಅಧಿಕಾರಿಯಾಗಿರ್ತಾರೆ ಅವರಲ್ಲಿ ಉದಾರತೆ ಬರ್ತದೆ. ಉದಾರತೆಯ ಗುಣ ಇದ್ದರೆ ಮಾತ್ರ ಅವರಿಗೆ ಅಧಿಕಾರಿ ಅಂತ ಹೇಳ್ಬೋದು. ರಾಜನ ಗುಣ ಏನಿರ್ತದೆ? ಉದಾರತೆ ಇರ್ತದೆ ರಾಜನಲ್ಲಿ. ಅಧಿಕಾರಿ ಆಗೋದಕ್ಕಾಗಿ ಉದಾರ ಚಿತ್ತ ಆಗಬೇಕು. ಜಿತ್ನಾ ಉದಾರ ಚಿತ್ತ ಹೋಂಗೆ ಉತನಾ ಅಧಿಕಾರಿ ಬನೆಂಗೆ. ಎಷ್ಟೆಷ್ಟು ನೀವು ಉದಾರ ಚಿತ್ತ ಆಗ್ತೀರಿ ಅಷ್ಟೇ ನೀವು ಅಧಿಕಾರಿ ಆಗ್ತೀರಿ. 5ನೇ ಪಾಯಿಂಟ್, ब्राह्मणों का मुख्य कर्तव्य है पढ़ना और पढ़ाना. ಬ್ರಾಹ್ಮಣರ ಮುಖ್ಯ ಕರ್ತವ್ಯ ಆಗಿದೆ ಓದುವುದು ಮತ್ತು ಓದಿಸುವುದು. इसमें बिजी रहेंगे तो और बातों में बुद्धि नहीं जाएगी. ಎಷ್ಟೆಷ್ಟು ನೀವು ಓದುವ ಮತ್ತು ಓದಿಸುವ ಕಾರ್ಯದಲ್ಲಿ ಬಿಜಿ ಆಗ್ತೀರಿ ಅಷ್ಟು ನಿಮ್ಮ ಬುದ್ಧಿ ವ್ಯರ್ಥದ ಕಡೆಗೆ ಹೋಗೋದಿಲ್ಲ. ಬೇರೆ ವಿಷಯದಲ್ಲಿ ನಿಮ್ಮ ಬುದ್ಧಿ ಹೋಗೋದಿಲ್ಲ. तो अपने को पढ़ने और पढ़ाने में बिजी रखो. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮಗೆ ನೀವು ಓದುವ ಮತ್ತು ಓದಿಸುವುದರಲ್ಲಿ ಬಿಜಿ ಮಾಡ್ಕೊಳ್ಳಿ, ವ್ಯಸ್ತ ಮಾಡ್ಕೊಳ್ರಿ. ಬಾಪ್ ದಾದಾನೇ ಸುನಾಯಾ ಹೇ कि मन की वृत्ति और अव्यक्त दृष्टि से सर्विस कर सकते हो. ಬಾಪ್ ದಾದಾರವರು ಈಗಾಗಲೇ ಮಕ್ಕಳಿಗೆ ತಿಳಿಸಿಕೊಟ್ಟಿದ್ದಾರೆ, ಮನಸ್ಸಿನ ವೃತ್ತಿಯಿಂದ ಮತ್ತು ಅವ್ಯಕ್ತ ದೃಷ್ಟಿಯಿಂದ ನೀವು ಸಾಕಷ್ಟು ಸೇವೆ ಮಾಡಬಹುದು. ಮಾತಾಡುವ ಅವಶ್ಯಕತೆಯೇ ಇಲ್ಲ, ಮನಸಾ ಸೇವೆ ಮಾಡಬಹುದು. ಅವ್ಯಕ್ತ ದೃಷ್ಟಿಯಿಂದ ಸೇವೆ ಮಾಡಬಹುದು. ವೃತ್ತಿ ಅಂದರೆ ಸಂಕಲ್ಪ, ಸಂಕಲ್ಪದಿಂದ ಸೇವೆ ಮಾಡಬಹುದು, ಅವ್ಯಕ್ತ ದೃಷ್ಟಿಯಿಂದ ಸೇವೆ ಮಾಡಬಹುದು. अपनी वृत्ति दृष्टि से सर्विस करने में कोई बंधन नहीं. ನಿಮ್ಮದೇ ಆದಂತಹ ಶ್ರೇಷ್ಠ ಸಂಕಲ್ಪಗಳಿಂದ ಮತ್ತು ಅವ್ಯಕ್ತ ದೃಷ್ಟಿಯಿಂದ ಸೇವೆ ಮಾಡಲಿಕ್ಕೆ ನಿಮಗೆ ಯಾರ ಪರ್ಮಿಷನ್ನೂ ಬೇಕಿಲ್ಲ. ಯಾರು ನಿಮಗೆ ಬಂಧನನೂ ಮಾಡೋದಿಲ್ಲ. ಸ್ಥೂಲ ಸೇವೆ ಮಾಡಲಿಕ್ಕೆ ಒಬ್ಬರ ಅನುಮತಿ ಬೇಕು ನಮಗೆ. ಭಾಷಣ ಮಾಡೋದಾಗಲಿ, ಕೋರ್ಸ್ ಹೇಳೋದಾಗಲಿ, ನಮ್ಮ ಏರಿಯಾದಲ್ಲಿ ಯಾಕೆ ಬಂದ್ರಿ, ನಿಮ್ಮ ಏರಿಯಾದಲ್ಲಿ ಯಾಕೆ ಬಂದ್ರಿ, ಇಲ್ಲಿ ಬಂದು ಯಾಕೆ ಕ್ಲಾಸ್ ಮಾಡಿದ್ರಿ, ಇದೆಲ್ಲ ಎಲ್ಲಿ ಬರ್ತದೆ? ಸ್ಥೂಲ ಸೇವೆ ಮಾಡುವಾಗ ಬರ್ತದೆ. ಮನಸಾ ಸೇವೆಗೆ ಯಾರ ಒಪ್ಪಿಗೆನೂ ಬೇಕಿಲ್ಲ ನಮಗೆ. ಇಲ್ಲೇ ಇದ್ಕೊಂಡು ಲಂಡನ್ನಲ್ಲಿ ಇರುವಂಥ ನಿಮ್ಮ ಸಂಬಂಧಿಕರ ಸೇವೆ ಮಾಡಬಹುದು, ಮನಸಾ ಸೇವೆ. ಬೇರೆ ಬೇರೆ ಪ್ರಾಂತಗಳಲ್ಲಿ ಇರುವಂಥ ಆತ್ಮರ ಸೇವೆ ಮಾಡಬಹುದು. ಮನಸಾ ಸೇವೆಗೆ ಯಾರೂ ಸಹ ಬಂಧನ ಹಾಕೋದಿಲ್ಲ, ಬಂಧನ ಹಾಕಲಿಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ ಬಾ. ವಾಚಾ ಸೇವೆಗಾದರೆ ಒಬ್ಬರನ್ನ ಕೇಳಿ ನಾವು ಮಾಡಬೇಕಾಗ್ತದೆ. ಅದು ನಿಮ್ಮ ಅಕ್ಕಪಕ್ಕದ ಮನೆಗೆ ಜ್ಞಾನ ತಿಳಿಸ್ಬೇಕು, ನಿಮ್ಮ ಅಕ್ಕಪಕ್ಕದವ್ರಿಗೆ ಜ್ಞಾನ ಹೇಳಬೇಕಂದ್ರೆ ಅದಕ್ಕೂ ಪರ್ಮಿಷನ್ ಬೇಕಿಲ್ಲ. ನೀವು ಎಷ್ಟಾದರೂ ವಾಚಾ ಸೇವೆ ಮಾಡಿರಿ, ಕರ್ಮಣ ಸೇವೆ ಮಾಡಿರಿ, ಮನಸಾ ಸೇವೆ ಮಾಡಿರಿ. ಇನ್ನೇನು ವೇದಿಕೆಯ ಮೇಲೆ ಬಂದು ಕೆಲವು ಸೇವೆಗಳನ್ನು ಮಾಡಬೇಕಾದ್ರೆ ಹಿರಿಯರ ಅನುಮತಿ ಬೇಕಾಗ್ತದೆ. ಆದರೆ ಮನಸಾ ಸೇವೆ ಮತ್ತು ದೃಷ್ಟಿ ಸೇವೆಗೆ ಯಾವ ಬಂಧನವೂ ಇರೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಜಿಸ್ ಬಾತ್ ಮೇ ಸ್ವತಂತ್ರ ಹೋ ವಹ ಸರ್ವಿಸ್ ಕರ್ನಿ ಚಾಹಿ. ಯಾವ ಸೇವೆಗೆ ನೀವು ಸ್ವತಂತ್ರ ಇದ್ದೀರಿ, ಯಾವ ಸೇವೆ ಮಾಡಲಿಕ್ಕೆ ನಿಮಗೆ ಪೂರ್ಣ ಸ್ವಾತಂತ್ರ್ಯ ಇದೆ,
ಆ ಸೇವೆಯನ್ನು ನೀವು ಸಾಕಷ್ಟು ಮಾಡಿರಿ ಅಂತ ಹೇಳ್ತಾರೆ. ಯೋಗ ಮಾಡಲಿಕ್ಕೆ ಯಾರಾದರೂ ನಿಮ್ಗೆ ಬೇಡ ಅಂತ ಹೇಳ್ತಾರಾ? ಮನಸಾ ಸೇವೆ ಮಾಡಲಿಕ್ಕೆ ಯಾರಾದರೂ ಬೇಡ ಅಂತಾರಾ? ಅವ್ಯಕ್ತ ದೃಷ್ಟಿಯಿಂದ ಸೇವೆ ಮಾಡಲಿಕ್ಕೆ ಬೇಡ ಅಂತಾರಾ? ಇಲ್ಲ. ನೀವು ಎಲ್ಲಿಂದೋ ಎಲ್ಲಿಗೆ ಹೋಗಿ ಒಬ್ಬರಿಗೆ ಕೋರ್ಸ್ ಕೊಡ್ತೀನಂದರೆ ಬೇಡ ಅಂತಾರೆ. ಆ ಏರಿಯಾದವ್ರು ಮಾಡ್ಕೊಳ್ಳಿ, ಆ ಸೇವಾ ಕೇಂದ್ರದವ್ರು ಮಾಡ್ಕೊಳ್ಳಿ ಅಂತಾರೆ. ಆದರೆ ಮನಸಾ ಸೇವೆ ಮತ್ತು ದೃಷ್ಟಿ ಸೇವೆಗೆ ಯಾರ ಬಂಧನವೂ ಇರೋದಿಲ್ಲ ಅಂತ ಬಾಬಾ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಇವತ್ತು ಈ ಮುರಳಿ ಇಲ್ಲಿಗೆ ಮುಗೀತು. ನಾಳೆ ದಿನ ನಾವು 26/6/69 ಇಸ್ವಿಯ ಅವ್ಯಕ್ತ ಮಹಾವಾಕ್ಯಗಳನ್ನು ಕೇಳೋಣ. ಇವತ್ತು ವಿಶೇಷವಾಗಿ ಬಾಬಾ 4 ಪಾಯಿಂಟ್ಸ್ಗಳನ್ನು ಹೇಳಿದರು. ಮೊದಲನೇದು ಬಾಬಾ ಹೇಳಿದರು, ಸೇವೆಯಲ್ಲಿ ಸಫಲತೆ ಬೇಕು ಅಂದರೆ ನಮ್ರತೆಯ ಗುಣ ಬೇಕು ಅಂತ ಹೇಳಿದರು. ನೀವು ಬಾಗಿದರೆ ಜನ ನಿಮ್ಮ ಮುಂದೆ ಬಾಗ್ತಾರೆ. ಇವತ್ತು ಬಾಗ್ತಾರೆ. ಸತ್ಯತ್ರೇತಾಯುಗದಲ್ಲೂ ನಿಮ್ಮ ಪ್ರಜೆಗಳು ನಿಮ್ಮ ಮುಂದೆ ಬಾಗ್ತಾರೆ. ದ್ವಾಪರ ಕಲಿಯುಗದಲ್ಲಿ ನಿಮ್ಮ ಭಕ್ತರು ನಿಮ್ಮ ಮುಂದೆ ಬಾಗ್ತಾರೆ. ಇವತ್ತು ನೀವು ನಡ್ಕೊಂಡ್ರೆ ಈ ದೈವಿ ಪರಿವಾರ ನಿಮ್ಮ ಮುಂದೆ ಬಾಗ್ತದೆ. ಆ ನಮ್ರತೆ ನಿಮ್ಮಲ್ಲಿ ಬರಬೇಕಾದ್ರೆ ನಿಮಿತ್ಯ ಭಾವನೆಯಿಂದ ಸೇವೆ ಮಾಡ್ರಿ. 2 ಪ್ರಕಾರದ ನಿಮಿತ್ಯ ಭಾವನೆ ಬಾಬಾ ಹೇಳಿ. ಒಂದು, ನೀವು ದೇಹದಲ್ಲಿ ನಿಮಿತ್ಯ ಮಾತ್ರ ಇದ್ದೀರಿ, ದೇಹದ ಆಧಾರ ಪಡ್ಕೊಂಡು ಸೇವೆ ಮಾಡ್ತಿದ್ದೀರಿ. 2ನೇದು, ಸೇವಾ ಕಾರ್ಯದಲ್ಲಿನೂ ನಿಮಿತ್ಯ ಇದ್ದೀರಿ. ಬಾಬಾ ನಿಮ್ಮ ಮೂಲಕ ಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊಳ್ರಿ ಅಂತ ಹೇಳಿದರು ಬಾ. 2ನೇ ಪಾಯಿಂಟ್ ಬಾಬಾ ಹೇಳಿದರು, ದೃಷ್ಟಿಯಿಂದ ಸೃಷ್ಟಿಯ ನಿರ್ಮಾಣ ಅಂತ ಗಾಯನ ಇದೆ, ವಾಣಿಯಿಂದ ಸೃಷ್ಟಿಯ ನಿರ್ಮಾಣ ಅಂತ ಗಾಯನ ಇಲ್ಲ. ಯಾಕೆ ಅಂದರೆ ಸಂಗಮ ಯುಗದಲ್ಲಿ ಬಾಬಾ ನಮಗೆ ಮೊದಲನೇ ಪಾಠ ಆತ್ಮಿಕ ದೃಷ್ಟಿಯ ಪಾಠ ಕಲಿಸ್ತಾರೆ, ಆತ್ಮಜ್ಞಾನ ಕೊಡ್ತಾರೆ. ನಿಮ್ಮ ದೃಷ್ಟಿಯನ್ನು ಪರಿವರ್ತನೆ ಮಾಡಿಕೊಳ್ಳ್ರಿ ಅಂತ ಹೇಳ್ತಾರೆ. ಅನ್ಯರನ್ನು ನೋಡುವಾಗಲೂ ಆತ್ಮ ಆಗಿ ಆತ್ಮ ಸೋದರರನ್ನು ನೋಡ್ತಾ ಹೋಗ್ರಿ ಅಂತ ಸಂಗಮ ಯುಗದಲ್ಲಿ ಬಾಬಾ ಹೇಳಿದ್ದಕ್ಕೆ ದೃಷ್ಟಿಯಿಂದ ಸೃಷ್ಟಿ ಅಂತ ಗಾಯನ ಇದೆ. ನಮ್ಮ ದೃಷ್ಟಿ ಪರಿವರ್ತನೆ ಆಗಿಬಿಟ್ರೆ ದೃಷ್ಟಿಯ ಮೂಲಕ ಎಲ್ಲವನ್ನೂ ನಾವು ಪರಿವರ್ತನೆ ಮಾಡಬಹುದು ಅಂತ ಹೇಳಿ. 3ನೇ ಪಾಯಿಂಟ್ ಬಾಬಾ ಹೇಳಿದರು, ಯಾರು ಇಲ್ಲಿ ರಾಜ ಆಗ್ತಾರೆ ಅವರು ಭವಿಷ್ಯದಲ್ಲಿ ರಾಜ ಆಗ್ತಾರೆ. ಯಾರು ಇಲ್ಲಿ ಕರ್ಮ ಇಂದ್ರಿಯಗಳ ಮೇಲೆ ರಾಜ ಆಗಿರ್ತಾರೆ ಅವರು ವಿಶ್ವದ ರಾಜ್ಯ ಅಧಿಕಾರಿ ಆಗ್ತಾರೆ. ಯಾರು ಇಲ್ಲಿ ದೇಹ ಮತ್ತು ಕರ್ಮ ಇಂದ್ರಿಯಗಳಿಗೆ ಅಧೀನ ಆಗ್ತಾರೆ ಅವರಲ್ಲಿ ರಾಜ ಆಗೋದಿಲ್ಲ. ಅದಕ್ಕೆ ನೀವು ದೇಹಕ್ಕೆ ಅಧಿಕಾರಿ ಆಗಬೇಕು ವಿನಃ ಅಧೀನ ಆಗಬಾರ್ದು ಅಂತ ಬಾಬಾ ಹೇಳಿ. ಲಾಸ್ಟ್ ಪಾಯಿಂಟಲ್ಲಿ ಬಾಬಾ ಹೇಳಿದರು, ಸಂಗಮ ಯುಗದಲ್ಲಿ ನೀವು ಮನಸಾ ಸೇವೆ, ವೃತ್ತಿ ಮತ್ತು ಅವ್ಯಕ್ತ ದೃಷ್ಟಿಯಿಂದ ಸೇವೆ ಮಾಡಬೇಕು. ಸಂಗಮ ಯುಗದ ನಿಮ್ಮ ಮುಖ್ಯ ಕರ್ತವ್ಯ ಆಗಿದೆ ಓದುವುದು ಮತ್ತು ಓದಿಸುವುದು. ಎಷ್ಟೆಷ್ಟು ಓದೋದು ಮತ್ತು ಓದಿಸೋದ್ರಲ್ಲಿ ನೀವು ಬ್ಯುಸಿ ಆಗ್ತೀರಿ ಅಷ್ಟು ನಿಮ್ಮ ಮನಸ್ಸು ಬುದ್ಧಿ ವ್ಯರ್ಥದಿಂದ ಮುಕ್ತ ಆಗ್ತದೆ. ನಿಮ್ಮ ಮನಸಾಶಕ್ತಿ ಪವರ್ಫುಲ್ ಆಗ್ತದೆ, ದೃಷ್ಟಿಯಲ್ಲಿ ಶಕ್ತಿ ಬರ್ತದೆ. ಆಗ ಮನಸ್ಸಿನ ಮೂಲಕ ದೃಷ್ಟಿಯ ಮೂಲಕ ಸಾಕಷ್ಟು ಸೇವೆ ನೀವು ಮಾಡಬಹುದು. ಅದಕ್ಕೆ ಯಾರೂ ಸಹ ನಿಮಗೆ ಅಡ್ಡಿ ಬರೋದಿಲ್ಲ, ಬಂಧನ ಮಾಡೋದಿಲ್ಲ. ಯಾರ ಅನುಮತಿನೂ ನಮಗೆ ಬೇಕಿಲ್ಲ. ಒಂದೇ ಸ್ಥಳದಲ್ಲಿ ಕುಳಿತು ನಾವು ಶಕ್ತಿಶಾಲಿ ಸಂಕಲ್ಪಗಳ ಮೂಲಕ ಹಾಗೂ ಪವಿತ್ರ ಶಕ್ತಿಶಾಲಿ ದೃಷ್ಟಿಯಿಂದ ಸೇವೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಬಾಬಾ ಹೇಳಿ. ಓಂ ಶಾಂತಿ. ನಮ್ರತೆಗಾಗಿ ನಿಮಿತ್ತ ಅಂತ ತಿಳ್ಕೊಳ್ಳೋದು. 2ನೇ ಪಾಯಿಂಟ್ ದೃಷ್ಟಿಯಿಂದ ಸೃಷ್ಟಿಯ ನಿರ್ಮಾಣ ಅಂತ ಕೇಳಿದ್ವಿ. ಇವತ್ತು ಕೇಳಿದ 4 ಪಾಯಿಂಟ್ಸು.
3ನೇ ಪಾಯಿಂಟ್, ಇಲ್ಲಿ ರಾಜ ಆಗೋರು ಅಲ್ಲಿ ರಾಜ ಆಗ್ತಾರೆ. 4ನೇ ಪಾಯಿಂಟ್, ಓದೋದು ಓದಿಸೋದು. ಓದಿಸೋದಂದರೆ ಏನು? ಅವ್ಯಕ್ತ ದೃಷ್ಟಿ ಮತ್ತು ಶುದ್ಧ ಸಂಕಲ್ಪ ವೃತ್ತಿಯಿಂದ ಸೇವೆ ಮಾಡೋದು. ಈ 4 ಪಾಯಿಂಟ್ಸನ್ನು ನೀವು ಇವತ್ತು ನೆನ್ಪಿಟ್ಕೋಬೇಕು, ಅದರ ಬಗ್ಗೆ ಮನನ ಮಾಡಬೇಕು. ಶಾಂತಿ ಸ್ತಂಭದಲ್ಲಿ ನಿಂತಿರುವಂತಹ ಬಾಪ್ದಾದಾರವರು ತಮ್ಮ ದೃಷ್ಟಿಯ ಮೂಲಕ ನನಗೆ ವಿಶೇಷವಾಗಿ ಸರ್ವಶಕ್ತಿಗಳನ್ನು ಕೊಡುತ್ತಿದ್ದಾರೆ. ಶಾಂತಿ ಸ್ತಂಭದಲ್ಲಿರುವಂಥ ಮುಖ್ಯವಾದ 4 ಶಕ್ತಿಗಳನ್ನು, ಒಂದು ಶಾಂತಿಯ ಶಕ್ತಿ, ಎರಡನೆಯದು ಪವಿತ್ರತೆಯ ಶಕ್ತಿ, ಮೂರನೆಯದು ಅಷ್ಟಶಕ್ತಿಗಳು, ನಾಲ್ಕನೆಯದು ಜ್ಞಾನದ ಶಕ್ತಿ. ಈ 4 ಶಕ್ತಿಗಳನ್ನು ನನ್ನಲ್ಲಿ ತುಂಬುತ್ತಿದ್ದಾರೆ. ನನ್ನ ಕೈ ಹಿಡಿದು ಶಾಂತಿ ಸ್ತಂಭದ ಸುತ್ತಲೂ ಪ್ರದಕ್ಷಿಣೆ ಹಾಕುತ್ತಿದ್ದಾರೆ. ಬಾಪ್ದಾದಾರವರ ಮಹಾವಾಕ್ಯಗಳನ್ನು ನೆನ್ಪು ಮಾಡಿಕೊಳ್ಳಿ. ಮಕ್ಕಳೇ, ಯಾವಾಗ ನಿಮಗೆ ಶಕ್ತಿಯ ಅವಶ್ಯಕತೆ ಇರ್ತದೆ, ದುರ್ಬಲ ಆಗಿರುತ್ತೀರಿ, ಆ ಸಮಯದಲ್ಲಿ ನನ್ನ ಶಾಂತಿ ಸ್ತಂಭದ ಹತ್ತಿರ ಬನ್ನಿ ಹಾಗೂ ಸರ್ವಶಕ್ತಿಗಳನ್ನು ನಿಮ್ಮಲ್ಲಿ ತುಂಬಿಕೊಳ್ಳಿರಿ. ಮಾಸ್ಟರ್ ಸರ್ವಶಕ್ತಿವಾನ್ ಸ್ಥಿತಿಯ ಅನುಭವ ಮಾಡಿರಿ ಎಂಬ ಬಾಪ್ದಾದಾರವರ ಮಹಾವಾಕ್ಯದಂತೆ ನಾನು ಇವತ್ತು ತಂದೆಯ ಸನ್ಮುಖದಲ್ಲಿಯೇ ನಿಂತು ಅವರ ದೃಷ್ಟಿಯ ಮೂಲಕ ಸರ್ವಶಕ್ತಿಗಳನ್ನು ಸ್ವೀಕರಿಸುತ್ತಿದ್ದೇನೆ. ಶಾಂತಿ ಸ್ತಂಭ ಶಾಂತಿಯ ಶಿಖರ ಆಗಿದೆ, ಪವಿತ್ರತೆಯ ಶಿಖರ ಆಗಿದೆ, ಶಕ್ತಿಯ ಶಿಖರ ಆಗಿದೆ, ಜ್ಞಾನದ ಶಿಖರ ಆಗಿದೆ.
ಅಲ್ಲಿಂದ ಎಲ್ಲ ಶಕ್ತಿಗಳನ್ನು ನಾನು ಪಡೆದುಕೊಂಡು ಈಗ ಬಾಪ್ ದಾದಾರವರ ಕೈ ಹಿಡಿದು ಹಿಸ್ಟ್ರಿ ಹಾಲಿಗೆ ಬರುತ್ತಿದ್ದೇನೆ. ಹಿಸ್ಟ್ರಿ ಹಾಲಲ್ಲಿ ಪ್ರವೇಶ ಮಾಡುತ್ತಿದ್ದಂತೆ ಬಾಪ್ ದಾದಾರವರು ಅಲ್ಲಿರುವ ಪೀಠದ ಮೇಲೆ ಆಸೀನರಾಗಿದ್ದಾರೆ. ನಾನು ಅವರ ಮುಂದೆ ಪ್ರೀತಿಯ ಮಗುವಾಗಿ, ಪ್ರೀತಿಯ ವಿದ್ಯಾರ್ಥಿಯಾಗಿ ಕುಳಿತಿದ್ದೇನೆ. ಬಾಪ್ ದಾದಾರವರು ನನ್ನ ಸಲುವಾಗಿ ವಿಶೇಷ ಮಹಾವಾಕ್ಯಗಳನ್ನು ನುಡಿಸುತ್ತಿದ್ದಾರೆ. ಇಂದಿನ ಮುರಳಿಯ ಮಹಾವಾಕ್ಯಗಳನ್ನು ನೆನ್ಪು ಮಾಡ್ಕೊಳ್ಳಿ. ಬಾಪ್ ದಾದಾರವರು ಹಿಸ್ಟ್ರಿ ಹಾಲಲ್ಲಿ ಕುಳಿತು ಪ್ರತ್ಯಕ್ಷವಾಗಿ ಆ ಮಹಾವಾಕ್ಯಗಳನ್ನು ನುಡಿಸುತ್ತಿದ್ದಾರೆ. ನಾನು ಅದನ್ನು ಪ್ರೀತಿಯಿಂದ ಆಲಿಸುತ್ತಿದ್ದೇನೆ. ಒಂದೊಂದು ವಾಕ್ಯವನ್ನು ಸಹ ಗಮನ ಕೊಟ್ಟು ಕೇಳುತ್ತಿದ್ದೇನೆ ಹಾಗೂ ಧಾರಣೆ ಮಾಡಿಕೊಳ್ಳುತ್ತಿದ್ದೇನೆ. ಈಗ ಬಾಪ್ ದಾದಾರವರು ಮುರಳಿ ನುಡಿಸುವುದನ್ನು ನಿಲ್ಲಿಸಿ ನನಗೆ ವಿಶೇಷವಾದ ನೆನಪು ಪ್ರೀತಿಯನ್ನು ತಿಳಿಸುತ್ತಾ ಅಲ್ಲಿಯೇ ಇರುವಂತಹ ಮಧುಬನದ ಟೋಲಿಯನ್ನು ನನ್ನ ಬಾಯಲ್ಲಿ ಇಡುತ್ತಿದ್ದಾರೆ. ಸ್ವತಃ ಪರಮಾತ್ಮ ತನ್ನ ಕೈಯಿಂದ ಅತ್ಯಂತ ಸಾಧಾರಣ ರೂಪದಲ್ಲಿ ಇರುವಂತಹ ನನಗೆ ಪ್ರೀತಿಯಿಂದ ಪ್ರಸಾದವನ್ನು ತಿನ್ನಿಸುತ್ತಿದ್ದಾರೆ. ಈಗ ಬಾಪ್ ದಾದಾರವರು ಆ ಗದ್ದುಗೆಯಿಂದ ಎದ್ದು ನನ್ನ ಕೈ ಹಿಡಿದು ಹಿಸ್ಟ್ರಿ ಹಾಲಲ್ಲಿ ಇರುವ ಎಲ್ಲ ಭಾವಚಿತ್ರಗಳನ್ನು ನಿರಾಕಾರನ ಸಾಕಾರ ಚರಿತ್ರೆಯನ್ನು ತೋರಿಸುತ್ತಿದ್ದಾರೆ. ಸ್ವತಃ ಪರಮಾತ್ಮ ಸಾಕಾರದಲ್ಲಿ ಬಂದು ಮಕ್ಕಳ ಜೊತೆಗೆ ಊಟ ಮಾಡಿದ
ಚಿತ್ರಗಳನ್ನು, ಮಕ್ಕಳ ಜೊತೆಗೆ ಆಟ ಆಡಿದ ಚಿತ್ರಗಳನ್ನು, ಮಕ್ಕಳಿಗೆ ಪಾಠ ಹೇಳುತ್ತಿರುವಂತಹ ಚಿತ್ರಗಳನ್ನು, ಪ್ರೀತಿಯಿಂದ ಎಲ್ಲ ಮಕ್ಕಳಿಗೆ ಟೋಲಿ ಹಂಚುತ್ತಿರುವ ಚಿತ್ರಗಳನ್ನು, ನಾನು ನೋಡುತ್ತಿದ್ದೇನೆ. ಆ ಚಿತ್ರಗಳನ್ನು ನೋಡುತ್ತಾ ನೋಡುತ್ತಾ ನಿರಾಕಾರ ತಂದೆ ಸಾಕಾರದಲ್ಲಿ ನನ್ನ ಜೊತೆಗೇ ಇದ್ದಾರೆ ಎಂಬ ಅನುಭವ ನಾನು ಮಾಡುತ್ತಿದ್ದೇನೆ. ನಾನು ಸಹ ಬಾಪ್ ದಾದಾರವರ ಜೊತೆಗೆ ಊಟ ಮಾಡುತ್ತಿದ್ದೇನೆ. ಯಜ್ಞ ಸೇವೆ ಮಾಡುತ್ತಿದ್ದೇನೆ, ಆಟ ಆಡುತ್ತಿದ್ದೇನೆ, ಪಾಠ ಕಲಿಯುತ್ತಿದ್ದೇನೆ ಎಂಬ ಅನುಭವ 1-2 ನಿಮಿಷಗಳವರೆಗೆ ಮಾಡೋಣ. ಬಾಪ್ ದಾದಾರವರ ಮಹಾವಾಕ್ಯಗಳನ್ನು ನೆನ್ಪು ಮಾಡಿಕೊಳ್ಳಿ. ಮಕ್ಕಳೇ, ನಿಮ್ಮ ಮನಸ್ಸಲ್ಲಿ ವ್ಯರ್ಥ ಸಂಕಲ್ಪಗಳ ಬಿರುಗಾಳಿ ಎದ್ದಾಗ ನೀವು ಮನಬುದ್ಧಿಯ ಮೂಲಕ ನನ್ನ ಹಿಸ್ಟ್ರಿ ಹಾಲಿಗೆ ಬನ್ನಿರಿ. ಅಲ್ಲಿ ಸಾಕಾರ ತಂದೆಯ ಜೊತೆಗಿನ ಅನುಭವ ಮಾಡಿರಿ. ಆಗ ಕ್ಷಣದಲ್ಲಿ ನೀವು ವ್ಯರ್ಥದಿಂದ ಮುಕ್ತ ಆಗುವಿರಿ. ಆ ಮಹಾವಾಕ್ಯದ ಪ್ರಕಾರ ನಾನು ಇವತ್ತು ಹಿಸ್ಟ್ರಿ ಹಾಲಿನ ಅನುಭವ ಮಾಡುತ್ತಾ ವ್ಯರ್ಥದಿಂದ ಸಂಪೂರ್ಣ ಮುಕ್ತನಾಗಿದ್ದೇನೆ. ಸಮರ್ಥ ಸಂಕಲ್ಪ ಮಾಡುವಂತಹ ಸಮರ್ಥ ಆತ್ಮ ಆಗಿದ್ದೇನೆ. ಈಗ ಬಾಪ್ ದಾದಾರವರು ನನ್ನ ಕೈ ಹಿಡಿದು ನನಗೆ ತಮ್ಮ ಕೋಠಡಿಯ ಹತ್ತಿರ ಕರೆದುಕೊಂಡು ಹೋಗುತ್ತಿದ್ದಾರೆ. ನಾನು ಮತ್ತು ಬಾಪ್ ದಾದಾ ಆ ಕೋಠಡಿಯ ಒಳಗೆ ಪ್ರವೇಶ ಮಾಡುತ್ತಿದ್ದೇವೆ. ಕೋಠಡಿಯ ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ಫರಿಷ್ಠಾ ರೂಪಧಾರಿಯಾಗಿರುವಂತಹ ಬಾಪ್ ದಾದಾರವರು
ಅಲ್ಲಿರುವಂಥ ಟ್ರಾನ್ಸ್ಲೈಟಲ್ಲಿ ಸಮಾವೇಶ ಆಗಿದ್ದಾರೆ. ನಾನು ಫರಿಷ್ಠಾ ರೂಪಧಾರಿ ಆತ್ಮ ಬಾಪ್ ದಾದಾರವರ ಸನ್ಮುಖದಲ್ಲಿ ಕುಳಿತಿದ್ದೇನೆ. ಟ್ರಾನ್ಸ್ಲೈಟಲ್ಲಿ ಇರುವ ಚಿತ್ರ ಈಗ ನನಗೆ ಚೈತನ್ಯ ರೂಪದಲ್ಲಿ ಕಾಣುತ್ತಿದೆ. ನನ್ನ ಮುಂದೆ ಬಾಪ್ ದಾದಾರವರೇ ಚೈತನ್ಯ ರೂಪದಲ್ಲಿ ಪ್ರತ್ಯಕ್ಷವಾಗಿದ್ದಾರೆ. ನನ್ನ ಮಸ್ತಕದ ಮೇಲೆ ವರದಾನಿ ಹಸ್ತ ಇಡುತ್ತಾ, ಮಗು ನನ್ನ ಸಮಾನ ನಿರಾಕಾರಿ, ನಿರ್ವಿಕಾರಿ, ನಿರಹಂಕಾರಿ ಭವದ ವರದಾನ ಕೊಡುತ್ತಿದ್ದಾರೆ. ಬಾಪ್ ದಾದಾರವರ ಮಹಾವಾಕ್ಯ ನೆನ್ಪು ಮಾಡ್ಕೊಳ್ಳಿ. ಮಕ್ಕಳೇ, ನನ್ನ ಸಮಾನ ಸ್ಥಿತಿಯ ಅನುಭವ ಬೇಕು ಅಂದರೆ ಪಾಂಡವ ಭವನದಲ್ಲಿ ಇರುವಂತಹ ನನ್ನ ಕೋಣೆಗೆ ಬನ್ನಿರಿ. ಅದರಂತೆ ನಾನು ಈಗ ಬಾಪ್ ದಾದಾರವರ ಕೋಣೆಯಲ್ಲಿ ಕುಳಿತು ಬಾಪ್ ದಾದಾರವರ ಸಮಾನ ಸ್ಥಿತಿಯ ಅನುಭವ ಮಾಡುತ್ತಿದ್ದೇನೆ. ತಂದೆಯ ಸಮಾನ ಸಂಪೂರ್ಣ ನಿರ್ವಿಕಾರಿ ಪವಿತ್ರ ಆತ್ಮ ಆಗಿದ್ದೇನೆ. ತಂದೆಯ ಸಮಾನ ನಿರಹಂಕಾರಿ ಆಗಿದ್ದೇನೆ. ದೇಹವನ್ನು ಮರೆತು ತಂದೆಯ ಸಮಾನ ನಿರಾಕಾರಿ ಆತ್ಮ ಆಗಿದ್ದೇನೆ. ಕರ್ಮಾತೀತ ಅವಸ್ಥೆಗೆ ತಲುಪುವಂತಹ ಆತ್ಮ ಆಗಿದೆ. ಒಂದು ನಿಮಿಷ ತಂದೆಯ ವರದಾನಿ ಹಸ್ತಗಳನ್ನು ತಮ್ಮ ತಲೆಯ ಮೇಲೆ ಇವೆ ಎಂದು ಅನುಭವ ಮಾಡ್ರಿ. ಆ ಹಸ್ತಗಳ ಮೂಲಕ ತಂದೆಯ ಸಮಾನ ಆಗುವ ಶಕ್ತಿ ನನ್ನಲ್ಲಿ ಬರುತ್ತಿದೆ ಎಂದು ಅನುಭವ ಮಾಡ್ರಿ. ಈಗ ಬಾಪ್ ದಾದಾರವರು ನನ್ನ ಕೈ ಹಿಡಿದು ಅಲ್ಲಿಯೇ ಸಮೀಪದಲ್ಲಿರುವ ಕುಟೀರಕ್ಕೆ ಕರೆದುಕೊಂಡು ಹೋಗುತ್ತಿದ್ದಾರೆ. ಬೇಸಿಗೆಯ ಸಮಯದಲ್ಲಿ ಬಾಪ್ ದಾದಾರವರು ವಿಶ್ರಾಂತಿ ಪಡೆಯುವ ಸ್ಥಾನ ಅದು. ಆ ವಿಶ್ರಾಂತಿಯ ಧಾಮಕ್ಕೆ ನಾವು ಹೋಗುತ್ತಿದ್ದೇವೆ. ನಾನು ಮತ್ತು ಬಾಪ್ ದಾದಾ
ಇಬ್ಬರು ಕುಟೀರದ ಒಳಗೆ ಪ್ರವೇಶ ಮಾಡಿದ್ದೇವೆ. ಕುಟೀರದ ಒಳಗೆ ಪ್ರವೇಶ ಮಾಡುತ್ತಿದ್ದಂತೆ ಬಾಪ್ ದಾದಾರವರು ತಮ್ಮ ಹಾಸಿಗೆಯ ಮೇಲೆ ವಿಶ್ರಾಂತಿಯ ಭಂಗಿಯಲ್ಲಿ ಕುಳಿತಿದ್ದಾರೆ. ನಾನು ಆತ್ಮ ಅವರ ಮುಂದೆ ಮುಗ್ಧ ಮಗುವಾಗಿ ಕುಳಿತಿದ್ದೇನೆ. ಬಾಪ್ ದಾದಾರವರ ಮಹಾವಾಕ್ಯ ನೆನ್ಪು ಮಾಡ್ಕೊಳ್ಳಿ. ಮಕ್ಕಳೇ, ನಿಮ್ಮ ಮನಸ್ಸಿನ ಮಾತುಗಳನ್ನು ಹೇಳಿಕೊಳ್ಳುವುದಾದರೆ, ನಿಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳುವುದಾದರೆ ನನ್ನ ಕುಟೀರಕ್ಕೆ ಬನ್ನಿರಿ. ಯಾರ ಮುಂದೆಯೂ ಹೇಳಲು ಆಗದೇ ಇರುವಂತಹ ನಿಮ್ಮ ವಿಚಾರಗಳನ್ನು ನನಗೆ ಹೇಳಿ, ನಿಮ್ಮ ಭಾರವನ್ನು ನನಗೆ ಒಪ್ಪಿಸಿ ಹಗುರತೆಯ ಅನುಭವ ಮಾಡಿರಿ ಎಂದು ಬಾಪ್ ದಾದಾರವರು ತಮ್ಮ ಮುರಳಿಯಲ್ಲಿ ತಿಳಿಸಿರುತ್ತಾರೆ. ಅದರಂತೆ ಈಗ ನಿಮ್ಮ ಎಲ್ಲ ಮನಸ್ಸಿನ ಮಾತುಗಳನ್ನು ಲೌಕಿಕ ಜೀವನದಲ್ಲಿ ಮಾಡಿರುವ ತಪ್ಪುಗಳನ್ನು ಹಾಗೆ ಅಲೌಕಿಕ ಜೀವನದಲ್ಲಿ ಬಂದ ನಂತರ ಮಾಡಿದ ತಪ್ಪುಗಳನ್ನು ಮುಕ್ತ ಮನಸ್ಸಿನಿಂದ ತಂದೆಯ ಹತ್ತಿರ ಹೇಳಿಕೊಳ್ಳಿರಿ. ಒಂದೆರಡು ನಿಮಿಷ ಎಲ್ಲ ವಿಚಾರಗಳನ್ನು
ತಂದೆಗೆ ಒಪ್ಪಿಸಿರಿ. ತಂದೆಯಿಂದ ಕ್ಷಮಾ ಯಾಚನೆ ಮಾಡಿರಿ. ಬಾಪ್ ದಾದಾರವರು ನಿಮ್ಮ ಮಾತುಗಳನ್ನು ಪ್ರೀತಿಯಿಂದ ಆಲಿಸಿದ್ದಾರೆ. ನಿಮ್ಮ ತಲೆಯ ಮೇಲೆ ಕೈ ಇಟ್ಟು, ಮಗು ಜೀವನದಲ್ಲಿ ಒಮ್ಮೆ ಮಾಡಿರುವ ತಪ್ಪನ್ನು ಮತ್ತೊಮ್ಮೆ ಮಾಡಬೇಡ ಎಂದು ಎಚ್ಚರಿಸುತ್ತಿದ್ದಾರೆ. ಅದನ್ನು ಪ್ರೀತಿಯಿಂದ ಸ್ವೀಕರಿಸುತ್ತಾ ನಾನು ಆತ್ಮ ಹಗೂರ ಆತ್ಮ ಆಗಿ ಬಾಪ್ ದಾದಾರವರಿಗೆ ಧನ್ಯವಾದಗಳನ್ನು ಅರ್ಪಿಸಿ ಫರಿಷ್ಠಾ ರೂಪಧಾರಿಯಾಗಿ ಅಲ್ಲಿಂದ ಹಾರುತ್ತಾ ಹಾರುತ್ತಾ ನನ್ನ ಸಾಕಾರ ದೇಹದ ಕಡೆಗೆ ಬರುತ್ತಿದ್ದೇನೆ. ಈಗ ನಾನು ಈ ದೇಹದಲ್ಲಿರುವ ಶಕ್ತಿಶಾಲಿ ಆತ್ಮ, ವ್ಯರ್ಥದಿಂದ ಮುಕ್ತ ಆಗಿರುವಂಥ ಆತ್ಮ, ತಂದೆಯ ಸಮಾನ ಸ್ಥಿತಿಯ ಅನುಭವ ಮಾಡಿ ಬಂದಂತಹ ತಂದೆಯ ಸಮಾನ ಆತ್ಮ, ನನ್ನ ಎಲ್ಲ ತಪ್ಪು ಒಪ್ಪುಗಳನ್ನು ತಂದೆಗೆ ಒಪ್ಪಿಸಿ ಬಂದಂತಹ ಹಗೂರ ಆತ್ಮ ಆಗಿದ್ದೇನೆ. ನಾನು ಶಕ್ತಿಶಾಲಿ ಆತ್ಮ ಆಗಿದ್ದೇನೆ. 4 ಧಾಮಗಳ ಯಾತ್ರೆ ಮುಗಿಸಿ ಬಂದಂತಹ ಸಂಪೂರ್ಣ ಪವಿತ್ರ ಆತ್ಮ, ಪುಣ್ಯಾತ್ಮ, ಮಹಾನ್ ಆತ್ಮ ಆಗಿದ್ದೇನೆ. ಓಂ ಶಾಂತಿ ಶಾಂತಿ ಶಾಂತಿ.